ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಗೆ ಗಿಲ್ಲಿ ನಟನೇ ಇಷ್ಟ. ಅವರು ಎಲ್ಲರೂ ಅವ್ರವ್ರ ತಕ್ಕನಾಗಿ ಅವರು ಅಲ್ಲಿ ಎಂಟರ್ಟೈನ್ಮೆಂಟ್ ತೊಗೊಳಕ್ಕೆ ಆಡ್ತಾ ಇದ್ದಾರೆ. ಗಿಲ್ಲಿ ನಟ ಆದರೆ ಅವರು ಹೊರಗಡೆ ಹೆಂಗಿದ್ದಾರೆ ಒಳಗಡೆನೂ ಹಂಗೆ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಕಂಡ್ರೇನೆ ಇಷ್ಟ ನಮಗೆ. ಟಾರ್ಗೆಟ್ ಮಾಡೋರು ಮಾಡ್ರಿ ಬಿಡಿ, ಬೆಳೆಯೋರು ಹೆಂಗಿದ್ರು ಬೆಳೆದೇ ಬೆಳೀತಾರೆ, ಜನಗಳು ಹೆಂಗಿದ್ರು ಅವ್ರನ್ನ ಓಟ್ ಹಾಕಿ ಗೆಲ್ಸ್ತಾರೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ. ಬಿಗ್ ಬಾಸ್ ಗೆಲ್ಲೋದು ಗಿಲ್ಲಿ ನಟನೇ. ಅಶ್ವಿನಿ ಅವರೇ ಜಾಸ್ತಿ ಅವ್ರನ್ನ ಟಾರ್ಗೆಟ್ ಮಾಡೋದು. ಅವ್ರ ಮುಂದೆ ಅವ್ರು ಗೆಲ್ತಾರೆ ಅಂತ ನಮ್ಗೆ ಕಾನ್ಫಿಡೆನ್ಸ್ ಇದೆ, ಗೆಲ್ತಾರೆ. ಯಾಕೆ ಮಾಡ್ತಿರೋ ಅಂದರೆ ಅವ್ರಿಗೆ ತುಂಬ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದೆ, ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೆ ಆಟ ಆಡ್ತಾ ಇದ್ದಾರೆ. ಇಲ್ಲ ಸರ್, ಏನೇ ಆದರೂ ಅವರು ವ್ಯಕ್ತಿತ್ವಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಅವರು ಆಟ ಆಡ್ತಾರೆ ಅದಕ್ಕಂತಲ್ಲ, ಅವರು ಹೊರಗಡೆ ಹೆಂಗಿದ್ದಾರೆ ಹಂಗಿರೋಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ. ಅವರೆಲ್ಲ ಅಲ್ಲಿ ನಾಟಕ ಆಡೋಕ್ಕೆ ಬಂದಿದ್ದಾರೆ, ಅವರು ಗೆಲ್ಲಕ್ಕೆ ಬಂದಿದ್ದಾರೆ ಅಷ್ಟೇ. ಹಾಂ ಸರ್. ಅದೇ ಅಶ್ವಿನಿನೇ ಸರ್. ಅಶ್ವಿನಿ ಬಿಟ್ಟರೆ ಇನ್ಯಾರೂ ಅಲ್ಲಿ ನಾಟಕ ಆಡ್ತಾ ಇಲ್ಲ. ಅವ್ರು ಅಶ್ವಿನಿ ಅವರೇ ಅವ್ರನ್ನ ಗಿಲ್ಲಿ ನಟನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಅವ್ರು ನಾಟಕ ಆಡ್ದಂಗೆ ಅನಿಸಿದ್ದಾರೆ. ಇಲ್ಲ ಸರ್. ಓಕೆ ಸರ್, ಫಸ್ಟ್ ಅವ್ರನ್ನ ಕಳಿಸಿ ಅಂತ ಹೇಳ್ತೀನಿ, ನೆಕ್ಸ್ಟ್ ವಾರ ಅವ್ರನ್ನೇ ಕಳಿಸಿ ಅಂತ ಓಕೆ ಅಂತೀವಿ ನಾವು. ರಿಷಾ ಅವರೆಲ್ಲ ಸೈಡ್ ಆ್ಯಕ್ಟ್ರ್ ಸರ್, ಅವರೆಲ್ಲ ಅಷ್ಟೇ. ಅವ್ರೇನಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿಂದ ಬಂದವ್ರೆ ಹಂಗೆ ಹೋಗ್ತಾ ಇರ್ತಾರೆ ಅಷ್ಟೇ. ಏನಿದ್ರು ಗಿಲ್ಲಿ ನಟ ಗೆಲ್ಲಬೇಕಂತ ನಾವು ಅಂದ್ಕೊಂಡಿದ್ದು ಅವ್ರು ಗೆಲ್ತಾರೆ. ಹಾಂ ಸರ್. ಬನಿನಲ್ಲಿ ಈಗ ಹನುಮಂತ ಹೆಂಗೆ ಗೆದ್ದ ಹೇಳ್ರಿ, ಲುಂಗಿಯಿಂದನೇ ಗೆದ್ದ, ಹಂಗೆ ಗಿಲ್ಲಿ ನಟ ಬನಿನಿಂದನೇ ಗೆಲ್ತಾರೆ ಅಂತ ನಾವು ಅನ್ಕೋತಿದ್ದೀವಿ ಸರ್. ಆ ಥರ ಏನೂ ಇಲ್ಲ ಸರ್. ಅವ್ರು ಇರೋದೇ ಹಂಗೆ, ಅವ್ರು ಒಳಗಡೆನೂ ಹಂಗೆ ಇದ್ದಾರೆ ಅಷ್ಟೇ. ಅದನ್ನ ಬಿಟ್ಟು ಸಿಂಪತಿ ಆ ಥರ ಏನೂ ಇಲ್ಲ. ಹಾಂ ಸರ್, ನೋಡ್ತೀವಿ ಸರ್. ಗಿಲ್ಲಿ ನಟಗೆ ಓಟ್ ಆಲ್ರೆಡಿ ಹಾಕ್ತಾನೆ ಇದ್ದೀವಿ ಸರ್. ನಮ್ಮದು ಮಂಡ್ಯ. ಹಾಂ, ಅದಕ್ಕೆ ನಮ್ಗೆ ಗಿಲ್ಲಿ ನಟ ಅಂದರೆ ಇಷ್ಟ. ಹಾಂ ಸರ್, ನೋಡಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.